ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದ ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಅವರ ಪಕ್ಷದ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅನ್ಸಾರಿ ಬೆಂಬಲಿಗರು ಅಮರ್ ಗಾರ್ಡನ್ ಹೋಟೆಲ್ ಒಂದರಲ್ಲಿ ಜರುಗಿದ ಕೊಪ್ಪಳ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಎಲ್ಲಾ ತಾಲೂಕು ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದಲ್ಲಿ ರಾಜ್ಯ ಕಾರ್ಯದರ್ಶಿ ಆಸಿಫ್ ಹುಸೇನ್ ಅವರು ತಮ್ಮ ನೇತೃತ್ವದಲ್ಲಿ ಜರುಗಿದ ಸಮಾರಂಭದಲ್ಲಿ ಬ್ಯಾನರ್ಗೆ ಮಸಿ ಬಳಿಯಲಾಗಿದೆ ಎಂದು ಆರೋಪಿಸಿ ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಹಾಗೂ ಬೆಂಬಲಿಗರಿಗೆ ತೇಜುವಧೆ ಮಾಡುತ್ತಿರುವುದು ಸೂಕ್ತದಾಯಕವಲ್ಲ ಎಂದು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಹಾಗೂ ವಕೀಲರು ಹುಸೇನಪ್ಪ ಹಂಚಿನಾಳ ಹೇಳಿದರು. ಪದಗ್ರಹಣ ಸಮಾರಂಭದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಎಲ್ಲೋ ಕೆಲಸ ಕಾರ್ಯವಿಲ್ಲದೆ ಬಿದ್ದಂತಹ ಹಲವು ವ್ಯಕ್ತಿಗಳನ್ನು ಗುರುತಿಸಿ ಪಕ್ಷಕ್ಕೆ ಸೇರಿಸಿಕೊಂಡು ಪಕ್ಷದಲ್ಲಿ ಸ್ಥಾನಮಾನ ಕಲ್ಪಿಸುವುದರ ಜೊತೆಗೆ ನಗರಸಭೆ ಸೇರಿದಂತೆ ಮತ್ತಿತರ ಆಡಳಿತ ಮಂಡಳಿಗಳಲ್ಲಿ ನೇಮಕ ಮಾಡಿದ ಪ್ರತಿಫಲವೇ ಈಗ ಅನ್ಸಾರಿ ವಿರುದ್ಧ ಹಾಗೂ ಬೆಂಬಲಿಗರ ವಿರುದ್ಧ ತಿರುಗಿ ಬೀಳಲು ಪ್ರಮುಖ ಕಾರಣವಾಗಿದೆ ಎಂದು ತಿಳಿಸಿದರು. ನಗರ ಘಟಕದ ಮಾಜಿ ಅಧ್ಯಕ್ಷ ಜುಬೇರ ಮಾತನಾಡಿ ಚುನಾವಣೆಗಳಲ್ಲಿ ಸೋಲು ಗೆಲುವು ಅನಿವಾರ್ಯವಾಗಿದ್ದು ಕೆಲವು ನಂಬಿಕೆ ದ್ರೋಹಿಗಳು ಇಲ್ಲಸಲ್ಲದ ವಿಷಯಗಳನ್ನ ಆಮಿಷಗಳಿಗೆ ಬಲಿಯಾಗಿ ತಮ್ಮನ್ನ ತಾವು ಮಾರಿಕೊಂಡಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ರವಿಕುಮಾರ ನಾಯ್ಕ, ಮನೋಹರ್ ಸ್ವಾಮಿ, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ರವಿ ಸಂಪಗಿ, ಕಾಸಿಂ ಸಾಬ್ ಗದ್ವಾಲ್, ನಗರಸಭೆ ಸದಸ್ಯರು ಗವಿಸಿದ್ದಯ್ಯ ಹಿರೇಮಠ, ರಫೀಕ್ ಸಂಪಂಗಿ, ಮಹಮ್ಮದ್ ಅನೀಫ್, ಹುಸೇನ್ ಬನ್ನಿಗಿಡ ಕ್ಯಾಂಪ್, ಸನ್ನಿಕ್ ಸೇರಿದಂತೆ ಅಪಾರ ಕಾಂಗ್ರೆಸ್ ಪಕ್ಷದ ಮುಖಂಡರು ಬೆಂಬಲಿಗರು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. ವರದಿ ಶರಣಪ್ಪ, ಗಂಗಾವತಿ. ನಮ್ಮ ರಾಜ್ಯಾಧ್ಯಕ್ಷರಾದಂಥ ಎಚ್ ಎಸ್ ಮಂಜುನಾಥ್ ಅವರು ಹಾಗೂ ನಮ್ಮ ರಾಜ್ಯ ಕಾರ್ಯದರ್ಶಿಯಾದಂಥ ರಾಹುಲ್ ಜಾರಕಿಹೊಳಿ ಅವರು ಹಾಗೂ ಜಿಲ್ಲಾ ಉಸ್ತುವಾರಿಯಾದಂಥ ಇಲಾಯ್ ಸಿಕಂದರ್ ಅವರು ಎಲ್ಲರೂ ಆಗಮಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ. ಕೆಲವು ಪಕ್ಷ ವಿರೋಧಿಗಳು ಏನಂದರೆ ಬ್ಯಾನರ್ ಹರಿದಿದ್ದಾರೆ, ಹಾಗೆ ಬಣ್ಣ ಹಚ್ಚಿದ್ದಾರೆ ಅಂತೆ. ಅಲ್ಲಿ ನಾವು ಹರಿದಿಲ್ಲ, ಬ್ಯಾನರ್ ಹರಿದಿಲ್ಲ, ನಾವು ಬಣ್ಣನೂ ಹಚ್ಚಿಲ್ಲ. ಸುಮ್ಮನೆ ಪಕ್ಷ ಗೊಂದಲ ಸೃಷ್ಟಿ ಮಾಡೋಕ್ಕಾಗಿ, ಪಬ್ಲಿಸಿಟಿ ಮಾಡೋಕ್ಕಾಗಿ ಕಾಂಗ್ರೆಸ್ಸಿನ ನಾವು ಹೀಗೆ ಹಾಗೆ ಪದಾಧಿಕಾರಿಗಳ ಬಗ್ಗೆ ಸುಮ್ಮನೆ ಹುಚ್ಚುಚ್ಚ ಥರ ಹೇಳಿಕೆ ಕೊಡೋದು. ಆಮೇಲೆ ಏನಪ್ಪ ಅಂದರೆ ನಾವು ಅನ್ಸಾರಿ ಸಾಹೇಬರು ವಿರುದ್ಧ ಬಣ ಹೀಗೆ ಅಂತಾರ. ವಿರುದ್ಧ ಬಣ ಅಲ್ರಿ, ಅನ್ಸಾರಿ ಸಾಹೇಬರ ಬಗ್ಗೆ ಗಂಗಾವತಿ ಜನರಿಗೆ ಹೊರತು ನೀವೇನು ಹೇಳಬೇಕಾಗಿ ಇಲ್ಲ. ಯಾಕೆಂದರೆ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಆಸಿಫ್ ಅವರದರಲ್ಲಿ ಅವರು ಒಂದು ಪ್ರಚಾರ 3 ತಿಂಗಳ ಸಹಿತ ಅಲೌನ್ಸ್ ಆದರೂ ಸಹಿತನು ಒಂದು ದಿವಸ ಬಂದು ಪ್ರಚಾರ ಮಾಡಿಲ್ಲ. ಹಾಗೂ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಹೇಳಿ ಸಹಿತನು ಒಂದು ದಿವಸ ಒಂದು ಸಭೆನೂ ಮಾಡಿಲ್ಲ. ಇದೇ ಗೊತ್ತಾಗ್ತದೆ ನಿಮ್ದು ಏನಂತೇಳಿ. ಯಾಕಂದರೆ ಸುಮ್ಮನೆ ಹೇಳೋದು ನಾವು ಮಾಡಿವಿ ಅಂತ ಎಲ್ಲಿ ಕಾರ್ಯಕ್ರಮ ಒಂದು ಎಲ್ಲಿ ತೋರಿಸಿರಲ್ಲ. ಒಂದು ಎಷ್ಟೊಂದು ಸಭೆ ಸಮಾರಂಭಗಳಾಗು ಒಂದು ಸಭೆಗೆ ಹಾಜರಿದ್ರು ಅವರು ಇಲ್ಲ. ಹಾಗಾಗಿ ಅವ್ರು ಸುಮ್ಮನೆ ಹೇಳೋದು ನಾವು ಮಾಡಿಲ್ಲ. ಅವರು ಕೆಲವೊಬ್ಬರು ಅನ್ಸರ್ ಸಾಹೇಬ್ರಿಗೆ ಆಗ್ಲಾರ್ದಂಥವ್ರು ಟೀಮ್ ಕಟ್ಕೊಂಡು ಏನಾದರೂ ಆಸಿಫ್ ಆಗಿರ್ಬೋದು, ಇನ್ನು ಇತರರಿಗೆ ಇರ್ಬೋದು, ನೀವೊಂದು ಟೀಮ್ ಕಟ್ಟ್ರಿ, ಅನ್ಸರ್ ಸಾಹೇಬ್ರ ವಿರುದ್ಧ ಮಾತಾಡಿ, ಇಲ್ಲ ಅವರು ಟೀಮ್ ವಿರುದ್ಧ ಮಾತಾಡ್ಕಂತ ಹೇಳಿರ್ಬೋದು. ಬಟ್ ನಾನು ಅಂತ ಹೇಳ್ತಿದ್ದೀನಿ, ಇವತ್ತು ಅನ್ಸರ್ ಸಾಹೇಬ್ರಾಗಿರಲಿ, ಇನ್ನೊಬ್ಬ ವ್ಯಕ್ತಿ ಆಗಲಿ, ಇನ್ನೊಬ್ಬರ ಜೊತೆಗೆ ನಾವು ಬೆಳೆದಿದ್ದೀವಿ ಅಂದರೆ ಅನ್ನ ತಿಂತಿದ್ದೀವಿ ಹೊರತು ಬೆಲೆ ಇರ್ತೀರಲ್ಲ. ನಾನು ಅನ್ಸರ್ ಸಾಹೇಬ್ರು ಬಿಟ್ಟು ಇನ್ನೊಬ್ರಿಗೆ ಹೊರಗಡೆ ಹೋದ್ಮೇಲೆ ಅನ್ಸರ್ ಸಾಹೇಬ್ರ ವಿರುದ್ಧ ಏಕೈಕವಾಗಿ ನಾನು ವಿರೋಧ ವ್ಯಕ್ತಿಕೊಂಡು ನಾನು ಅವ್ರ ಬಗ್ಗೆ ಮಾತಾಡೋದು, ಅವ್ರ ಟೀಮ್ ವಿರುದ್ಧ ಮಾತಾಡೋದು ನಮ್ಮ ಮನುಷ್ಯನಿಗೆ ಅದು ಅಲ್ಲ. ತಿಳುವಳಿಕೆ ಅಂತ ಹೇಳ್ತಾರೆ. ಈ ಹುಡುಗ ಇನ್ನೂ ತಿಳುವಳಿಕೆ ಇದ್ದವನು ಒಮ್ಮೆಗೆ ಹೈಲೈಟ್ ಆಗಬೇಕು. ರಾಜ್ಯ ಜೊತೆಗೆ ಬೇರೆ ಬೇರೆ ಲಾಸ್ಟ್ ಟೈಮ್ ಜೊತೆಗೆ ಎಲೆಕ್ಷನ್ ಮಾಡಿರುವಂಥ ವಿಷಯಗಳಾಗಿರ್ಬೋದು, ಇವೆಲ್ಲವೂ ಇದಾವಲ್ಲ. ಹಾಗಾಗಿ ಆಸಿಫ್ ಯಾಕೆ ಹೊರಗಡೆ ಹೋದ ನಮ್ಮ ಪ್ರಶ್ನೆ. ಆಮೇಲೆ ಈಗ ಪಕ್ಷದ ಈ ಬ್ಯಾನರ್ನ ತಾವೇ ತಮ್ಮ ಕಡೆ ಟೀಮ್ನೇ ಮಸಿ ಬಳಸ್ಕೊಂಡು ತಾವೇ ಬ್ಯಾನರ್ನ ರೆಡಿ ಮಾಡಿರೋಂಥದ್ದು, ಬ್ಯಾನರ್ ವೇದಿಕೆ ರೆಡಿ ಮಾಡಿರೋಂಥದ್ದು ಅವರೇ. ನಾವಲ್ಲಿ ಈ ವಯಸ್ಸು ಇಷ್ಟಿದೆ, ಈಗ ಯೂತ್ ಕಮಿಟಿಗೆ ಇವರು ಹಾಲೂರು ಅವರೇ, ಬರಲಾರ್ದವರು ಅವರೇ.
ಇವೆಲ್ಲ ಪ್ರಶ್ನೆ ಹೆಂಗಿದೆ ಅಂತಂದರೆ ತಾವು ಹೈಲೈಟ್ ಆಗೋದಕ್ಕೆ ಈ ರೀತಿಯಾಗಿ ನಾನು ಒಂದು ಯಾವುದೋ ಸುಳ್ಳು ದಾಖಲೆ ಕೊಟ್ಟು ನಾನು ಅಧ್ಯಕ್ಷ ಇವ್ನು ನಾಟಕ ಇವನೊಬ್ಬ ಇವರಿಬ್ಬರು ಹಿಂದೆ ಹೇಳ್ತಾರಲ್ಲ ಅಮಾಯಕರಾದ ಹುಡುಗರು ಅವರಿಗೆ ದಾರಿ ದಿಕ್ಕು ತೋರ್ಸಕ್ಕೆ ಕುಂತಾರ ತಪ್ಸಕ್ಕೆ ಕುಂತಾರ ಹೇಳ್ತಾರಲ್ಲ ಅವ್ರಿಗೆ ಗೊತ್ತಿಲ್ಲ ಅವರು ಹುಡುಗರು ಹೇಳ್ದಾರಲ್ಲ ಅವರು ಅನ್ಸರಿ ಸಾಹೇಬ್ ಹಿಂದಾನೆ ಹೇಳ್ದಾರ ಅವ್ರಿಗೂ ಗೊತ್ತಿಲ್ಲ ಪಾಪ ಅವ್ರ ಮನ್ಯಾಗ ಆ ಹುಡುಗರು ಮನ್ಯಾಗ ಸುಮ್ಮನೆ ಅವ್ರು ಏನಾರು ಕೆಲಸ ಏನಾರು ಅಷ್ಟು ಮಾಡ್ಬೇಕು ಸುಮ್ಮನೆ ಹಿಂದೆ ಮಾಡಿಸ್ತಾರೆ ಪಾಪ ಹುಡುಗರಿಗೆ ಅಲ್ಲಿ ಮೊನ್ನೆ ಎಲೆಕ್ಷನ್ ನಡೆದಾಗ 7ನೇ ವಾರ್ಡ್ನಾಗ ಇವ್ನ ಟೀಮ್ ಬರ್ತಾರೆ 4 ಮಂದಿ ಬಂದು ರೆಡ್ ಹ್ಯಾಂಡಾಗಿ ನನ್ನ ಕೈ ಸಿಕ್ಕರು ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಮನೆಗೂ ಇವ್ರು ಹಾಕ್ಸ್ಕೊಂತಾರೆ ಯಾರಿಗೆ ಹೇಳಿ ಹಾಕ್ಸ್ಬಿಟ್ಟ ನಾವು ಓಟ್ ಹಾಕ್ಸಿ ಬಾಲು ರಾಘವೇಂದ್ರ ಬಾಯ್ ನೀನು ಯಾರಿಗೆ ಹಾಕಿದ್ದು ಓಟು ಅಲ್ಲಣ್ಣ ಇಕ್ಬಾಲ್ ಅನ್ಸರಿ ಸಾಹೇಬ್ರು ಅಂತ ಹೆಸರು ಹೇಳಿದ್ರು ಹೆಸರು ಹೇಳಿದ ತಕ್ಷಣ ನಾನು ಕೊಟ್ಟೇನೆ ಅವ್ರು ನಿದ್ರಿಸಿ ನಾನು ಬೈದೆ ಅಲ್ಲಲ್ಲಿ ಮಾನ ಮರ್ಯಾದೆ ಏನೋ ಐತೆ ನಿಮ್ಮ ಕಡೆ ತಾಕತ್ತಿತ್ತಂದರೆ ನಾನು ಆಶಿಕ್ ನಿಂತೀನಿ ಆಶಿಕ್ ನಾನು ಮಾಡಕ್ಕೆ ಹೋಗ್ತೀನಿ ಅಂತೇಳಿ ಇಕ್ಬಾಲ್ ಅನ್ಸರಿ ಸಾಹೇಬ್ರು ಹೆಸರು ತೊಗೊಂಡು ನೀನು ಓಟು ಮಾಡಕ್ಕೆ ಹೋಗ್ತಲ್ಲ ಇದೇ ಹುಷಾರು ಇನ್ನೊಂದು ಸತಿ ನೀನು ಮಾಡಿದ್ರೆ ಮತ್ತು ನೀನು ಸರಿಯಾಗಿಲ್ಲ ಅಂತೇಳಿ ಅವಾಗ ನಾವು ಜಗಳ ಮಾಡೋದು ಭಾಳಷ್ಟು ಮಾಡ್ಬೋದಿತ್ತು ಬಟ್ ನಮ್ಮ ಸಾಹೇಬರು ಕಾನೂನು ಕೈ ತೊಗೊಬೇಡ್ರಿ ಹುಡುಗರಿಗೆ ಗೊತ್ತಾಗುತ್ತ ಜನ ಆಯ್ದಾರ ನಮ್ಮನ್ನು ಮನೆ ಹೋಗಿ ಹೇಳ್ರಿ ನೀವು ಇಕ್ಬಾಲ್ ಅನ್ಸರಿ ಸಾಹೇಬ್ರು ಅಂತ ಇವ್ನು ಇದ್ದಾನಲ್ಲ ಇಕ್ಬಾಲ್ ಅನ್ಸರಿ ಇಷ್ಟು ಓಟ್ ನೀವು ಆಶಿಕ್ ಬಿದ್ದಾವಂದ್ರೆ ಅದಕ್ಕೆ ಕಾರಣನೇ ಇಕ್ಬಾಲ್ ಅನ್ಸರಿ ಹೆಸರು ಹೇಳಿ ತೊಗೊಂಡಾನ ಅವ್ನು ಹಿಂದೆ ಇದ್ದಾನೆ ಅವ್ನು ಶೋಯಿಲಲ್ಲ ಅವ್ನ ಹೆಸರು ಅವನೇ ಸಿಕ್ಕಾನ ಅವ್ನು ನನ್ನ ಮುಂದೆ ಕರೆದು ನಾನು ಅವನೇ ಹೇಳ್ತಾನೆ ನನ್ನ ಮುಂದೆ ಸಿಕ್ಕೊಂಬಿಟ್ಟಾನ ಇಲ್ಲ ಅಣ್ಣ ನನಗೆ ಗೊತ್ತಿಲ್ಲ ಸಾಹೇಬ್ರ ಹೆಸರು ಹೇಳಿ ನಾನು ಮಾಡ್ಕೊಂಡೇನೆ ಅಂತ ಅವ್ನು ಹೇಳ್ದ ಇನ್ನೊಂದು ಸತಿ ಮಾಡಿದಲ್ಲ ನೀವು ಮಾಡಿರಿ ನಿಮ್ಮ ಶಕ್ತಿ ಎಷ್ಟು ಐತಿ ನೀವು ತೋರಿಸಿರಿ ನಿಮ್ಮ ಹೆಸರು ಹೇಳಿ ಇಕ್ಬಾಲ್ ಅನ್ಸರಿ ಸಾಹೇಬ್ರ ಹೆಸರು ತೊಗೊಂಡು ನೀವು ಏನು ಮಾಡ್ಕೊತೀರಿ ಅವನೊಬ್ಬ ನಾಟಕ ಒಬ್ಬ ಒಳ್ಳೆ ಅಧ್ಯಕ್ಷ ಸಭೆ ಪ್ರೆಸ್ ಮೀಟ್ ಕೊಡೋ ಕಾರಣ ಏನಂದರೆ ಮೊನ್ನೆ 16ಕ್ಕೆ ಒಂದು ಯೂತಿಂದು ಸಮಾರಂಭ ಪದಗ್ರಹಣ ಕಾರ್ಯಕ್ರಮವು ಆಗಿದೆ. ಆ ಕಾರ್ಯಕ್ರಮದಲ್ಲಿ ಭಾಳಷ್ಟು ಅವರು ಗೊಂದಲ ಮಾಡಿದ್ದಾರೆ. ಯಾರು ಅಂದರೆ ಈ ಡಬಲ್ ಗೇಮ್ ಟೀಮ್ ಅಂತ ಊರಾಗ ಡಬಲ್ ಗೇಮ್ ಇದರಲ್ಲಿ ಒಂದು ವಿಷಯ ನಿಮಗೆ ಸ್ಪಷ್ಟವಾಗಿ ನಮ್ಮ ಸ್ನೇಹಿತ ವೆಂಕಟಸ್ವಾಮಿಯವರು ಚೆನ್ನಾಗ ಅವ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ಇವತ್ತು ನಾವು ಹೇಳ್ತೀವಿ ಇವರು ಎಂಥವ್ರು ಅಂದರೆ ಅಮಾಯಕರ ಮೇಲೆ, ಸಣ್ಣವ್ರ ಮೇಲೆ, ಬಡವ್ರ ಮೇಲೆ ಇವ್ರದ್ದು ದೌರ್ಜನ್ಯ. ಒಬ್ಬ ಅಮಾಯಕ ಶೋಯಲ್ ಅಂತ ಅವನ ಮೇಲೆ ಇವರು ಆಸಿಫ್ ಹೋಗಿ ಕೇಸ್ ಮಾಡ್ತಾರೆ. ನನ್ನ ಬ್ಯಾನರಿಗೆ ಬಣ್ಣ ಹಚ್ಚಿದ್ದಾರೆ ಅಂತ. ಅಲ್ಲಿ ಯಾರು ಹಚ್ಚಿದ್ದಾರೆ? ನಮ್ಮ ಜಿಲ್ಲಾ ಅಧ್ಯಕ್ಷರು, ನಮ್ಮ ಹಿರಿಯರು ಅಮರೇಗೌಡರು ಅವರು ಇದರಲ್ಲಿ ಸುಮ್ಮನೆ ಅಮಾಯಕರ ಮೇಲೆ, ಹುಡುಗರ ಮೇಲೆ ನಿಮ್ಮ ದಾದಾಗಿರಿ, ನಿಮ್ಮ ದೌರ್ಜನ್ಯ ಮಾಡೋಕ್ಕೆ ಹೋಗಬೇಡ್ರಿ. ನಾವು ಇಂಥವು ದೌರ್ಜನ್ಯ ದಾದಾಗಿರಿಗೆ ಎದುರೋರಲ್ಲ. ಮುಂದೆ ತಕ್ಕಂಥ ನಿಮಗೆಲ್ಲರಿಗೂ ನಾವು ಪಾಠನೂ ಕಲಿಸ್ತೀವಿ. ಯಾಕಂದರೆ ಮೈನಾರಿಟಿ ಬೆಳೆದರೆ ಅವ್ರಿಗೆ ಸಿಟ್ಟಾಗ್ತದೆ. ನಿಮಗೆ ನಾಚಿಕೆ ಬರಬೇಕು. ನಿಮ್ಗೆ ಸ್ವಲ್ಪನೇನೋ ಮಾನ ಮರ್ಯಾದೆ ಇದ್ದರೆ ಈ ಮಾತನ್ನು ನೀವು ಸ್ಪಷ್ಟವಾಗಿ ಹೇಳ್ತಿದ್ದಿಲ್ಲ. ಯಾಕಂದರೆ ನಿಮಗೆ ಬೆಳೆಸಿದ್ದು ಅನ್ಸಾರಿ ಸಾಹೇಬ್. ಇವತ್ತು ಯಾವ ಲೆವೆಲ್ನಾಗಿದ್ರು ಅಂದರೆ ನೀವೊಂದು ಕಟ್ಟಿ ಮೇಲೆ ಕುಂತವ್ರಿಗೆ ಕರ್ಕೊಂಬಂದು ನಾವು ಆ ಕಾಲದಾಗ ನಾವು ಜನರದ್ದು ಸೇವೆ ಮಾಡ್ತಿದ್ವಿ. ನಮ್ಮ ಹೆಸರು ಊರಲ್ಲಿ ಗೊತ್ತಿದೆ. ಆ ಟೈಮ್ನಲ್ಲಿ ನೀವೊಂದು ಕಟ್ಟೆಯಲ್ಲಿ ಕುಂತು ಸಾಹೇಬ್ರ ಬಗ್ಗೆ ವಿರೋಧ ಮಾತಾಡೋ ಟೈಮ್ನಾಗ ನಾವು ನಿಮಗೆ ಇಲ್ಲಿ ಕರ್ಕೊಂಬಂದವರು. ಇಲ್ಲಿ ಬಂದಾಗ ನಿಮಗೆ ಹಿರಿಯರು ಅವರು ಅಲ್ಲ ವಿಜಯಪೇಟೆದನ ಒಳ್ಳೆಯವನಿದಾನೆ ಅಂತೇಳಿ ಸಾಹೇಬ್ರ ಮುಂದೆ ನಿಮ್ಮ ರಿಲೇಷನ್ ಸಿರಾಜ್ ಬಿ ಅವರು ಹೇಳಿದ ಮೇಲೆ ಸಾಹೇಬರು ನಿಮಗೆ ಬೆಳೆಸಿದರು. ನಮ್ಮ ಕ್ಲಾಸ್ಮೇಟ್ ಅಳಿಯ ಅಂತ ನಿಮಗೆ ಬೆಳೆಸಿದರು. ಸಿರಾಜ್ ಸಿದ್ದಾಪುರ ಅವರ ನಮ್ಮ ಅಳಿಯ ಆಸಿಫ್ ಅಂತ ಹೇಳಿದಾಗ ನಿಮಗೆ ಬೆಳೆಸಿ ಈ ಮಟ್ಟಕ್ಕೆ ಇವತ್ತು ಯೂತ್ ಆದರು. ಮತ್ತು ಟೌನ್ ಪ್ಲಾನಿಂಗ್ನಲ್ಲಿ ಮೆಂಬರ್ ಮಾಡಿದರು. ಇವೆಲ್ಲ ನಿಮಗೆ ಒಂದು ಅಲ್ಪಸಂಖ್ಯಾತ ಮೈನಾರಿಟಿ ಬೆಳೆಯಲ್ಲ ಅಂತ ಮಾಡಿದರು. ಇವತ್ತು ನಿಮಗೆಲ್ಲ 4 ಲೀಡರ್ಗಳು ಗೊತ್ತಾಗಿದ್ದ ಕಡಲೆ ನೀವು ಒಬ್ಬ ಗೌರವ ಸ್ಥಾನ ಕೊಟ್ಟಿದ್ದವ್ರಿಗೆ ನೀವು ಮರೆತು ಹೋಗ್ತೀರಂದರೆ ನೀವು ಮುಂದೆ ಆಯ್ತಲ್ಲ, ನಿಮಗೆ ಜನ ಆಯ್ತಲ್ಲ ತಕ್ಕಂಥ ಪಾಠನ ಕಳಿಸ್ತಾರ. ಜನ ನಿಮಗೆ ಹಾಗೆ ಬಿಡಲ್ಲ. ನೀವೇನು ಹಗಲ ರಾತ್ರಿ ಮೀಟಿಂಗ್ನಲ್ಲಿ ಡಿಸ್ಕಸ್ ಮಾಡಿ ಜನರಿಗೆ ತಪ್ಪು ದಾರಿಯಲ್ಲಿ ತರಬೇಕಲ್ಲ, ಆ ದಾರಿ, ಆ ವಿಷಯ ಎಲ್ಲ ನಿಮ್ಮ ಮೇಲೆ 100ಕ್ಕೆ 100 ಆ ವಿಷಯ ನಿಮ್ಮ ಮೇಲೆ ಒಂದು ಕಾರಣದಿಂದ ನಿಮ್ಗೆ ಬರ್ತೈತೆ. ಅವಾಗ ನಿಮಗೆಲ್ಲ ಜನರಿಗೇನೋ ಗೊತ್ತಾಗ್ತೈತೆ. ಮತ್ತು ಬೇರೆ ವಿಷಯದಲ್ಲಿ ಆ ಕಾರ್ಯಕ್ರಮದಲ್ಲಿ ನೀವು ಆಯ್ತಲ್ಲ ನಮ್ಮ ಅಧ್ಯಕ್ಷರು ಮತ್ತು ತಾಲೂಕು ಘಟಕದ ಅಧ್ಯಕ್ಷರು ಜೋಗದ ರವಿ ನಾಯಕ್ ಅವ್ರದ್ದು, ಬಾಬರ್ ಅವ್ರದ್ದು